ಕೊಪ್ಪಳದ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಗುರು ನಮನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವೆಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 1974ರಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿಗಳು. ಅಂದ್ರೆ ಇವರೆಲ್ಲ ಎಸ್ಎಸ್ಎಲ್ಸಿ ಮುಗಿಸಿ ಇದೀಗ ಸರಿಸುಮಾರು 50 ವರ್ಷಗಳಾಗಿದೆ. ಅನೇಕರು ಸರ್ಕಾರಿ ನೌಕರಿಯನ್ನ ಮಾಡಿ ನಿವೃತ್ತರಾಗಿದ್ದಾರೆ. ಮಕ್ಕಳು ಮರಿಮಕ್ಕಳ ಜೊತೆ ಸಮಯವನ್ನು ಕೂಡ ಕಳೀತಾ ಇರುವಂತಹ ವೃದ್ಧರು ಇಂದು ಒಂದೆಡೆ ಸೇರಿದ್ರು. 50 ವರ್ಷಗಳ ನಂತರ ತಾವು ಕಲಿತ ಶಾಲೆಗೆ ಬಂದಿದ್ದ ವೃದ್ಧ ಸ್ನೇಹಿತರು ತಮಗೆ ಕಲಿಸಿ ತಿದ್ದಿ ಬುದ್ಧಿ ಹೇಳಿದ ಶಿಕ್ಷಕರಿಗೆ ಆತ್ಮೀಯವಾಗಿ ಗೌರವಿಸಿ ಸಂಭ್ರಮಿಸಿದ್ದಾರೆ. ಇದರ ಜೊತೆಗೆ 50 ವರ್ಷದ ನಂತರ ಸ್ನೇಹಿತರನ್ನ ಭೇಟಿಯಾಗಿದ್ದು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿ ಖುಷಿಪಟ್ಟಿದ್ದಾರೆ. ತಪೋಬಲದ ಪರಿಣಾಮವಾಗಿ ಸ್ಥಾಪನೆಗೊಂಡಂಥ ಈ ಪವಿತ್ರವಾದಂಥ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ತನ್ನ 75 ವರ್ಷಗಳ ಈವರೆಗಿನ ಈ ಸಂದರ್ಭದಲ್ಲಿ ಅದರ ಜೊತೆಗೆ ಭಾಳ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ 50 ವರ್ಷಗಳ ಹಿಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಇಂಥ ಒಂದು ಭಾವಪೂರ್ವಕವಾದಂಥ ಹೃದಯ ಸ್ಪರ್ಶಿಯಾದಂಥ ಮತ್ತು ಸಂಸ್ಕಾರ ಪೂರ್ಣವಾದಂಥ ಈ ಸಮಾರಂಭವನ್ನು ಅಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಈ ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಜೊತೆಗೆ ಅತ್ಯಂತ ವ್ಯವಸ್ಥಿತವಾಗಿ ಅವರು ಯೋಜಿಸಿಕೊಂಡು ಅದನ್ನು ಕಾರ್ಯರೂಪಗೊಳಿಸುವ ಸಂದರ್ಭದಲ್ಲಿ ಅವರ ಹೆಮ್ಮೆ, ಅವರ ಬೆಳವಣಿಗೆ, ಅವರ ಒಂದು ವ್ಯಕ್ತಿತ್ವದ ಶ್ರೇಷ್ಠತ್ವವನ್ನು ಕಲ್ಪಿಸಿಕೊಂಡು ನಾನು ನಿಜವಾಗಿಯೂ ತುಂಬ ಭಾವುಕನಾಗುತ್ತೇನೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂತಂದರೆ ಶ್ರೀ ಗವಿಮಠದ ಸಮಸ್ತ ಪೀಠಾಧಿಪತಿಗಳ ಅಂತಃಕರಣ ಅನ್ನುವಂಥದ್ದು. ಈ ಸಂಸ್ಥೆ ಚಿರಾಯುವಾಗಿ ಇನ್ನೂ ಅನಂತಾನಂತ ಕಾಲದವರೆಗೂ ಇಂಥ ಶ್ರೇಷ್ಠರನ್ನು ನಾಡಿಗೆ ಕೊಡ್ತಾ ಇರಲಿ. ಇವತ್ತು ಅರ್ಧ ಶತಮಾನಗಳ ನಂತರ ಗವಿಸಿದ್ದೇಶ್ವರ ಪ್ರೌಢಶಾಲೆಯ SLC ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಗುರುನಮನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಶಾಲೆ ಪ್ರತಿ ದಿವಸ ಮಕ್ಕಳ ಕಲರವವನ್ನು ಕಂಡ್ರೆ ಇವತ್ತು ಈ ಶಾಲೆಯ ಮೈದಾನ ಮುದುಕರ ಕಲರವವನ್ನು ಕಾಣ್ತಾ ಇದೆ. ಯಾಕಂದರೆ 60 ವರ್ಷ, 70 ವರ್ಷ, 80 ವರ್ಷ ಆಗಿರ್ತಕ್ಕಂಥ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲ ಸೇರಿ ಸಂಭ್ರಮಿಸ್ತಕ್ಕಂಥ ಈ ಒಂದು ಸುವರ್ಣ ಸಂಭ್ರಮವನ್ನು ನಾವೆಲ್ಲ ಸಹಪತ್ನಿಕರಾಗಿ ಬಂದಿದ್ದೀವಿ. ಎಷ್ಟೋ ವಿದ್ಯಾರ್ಥಿಗಳು ಅರ್ಧ ಶತಮಾನಗಳ ಕಾಲ ಭೇಟಿಯಾಗಿರಲಿಲ್ಲ, ಪರಸ್ಪರ ಭೇಟಿ ಆಗ್ತಾ ಇದ್ದೀವಿ. ಒಟ್ಟಾರೆ ಈ ಗವಿಸಿದ್ದೇಶ್ವರನ ಪಾದಸ್ಪರ್ಶದಿಂದ ಪವಿತ್ರವಾಗಿರ್ತಕ್ಕಂಥ ಈ ಮಣ್ಣಿನಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಗುರು ನಮನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವೆಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 1974ರಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿಗಳು. ಅಂದ್ರೆ ಇವರೆಲ್ಲ ಎಸ್ಎಸ್ಎಲ್ಸಿ ಮುಗಿಸಿ ಇದೀಗ ಸರಿಸುಮಾರು 50 ವರ್ಷಗಳಾಗಿದೆ. ಅನೇಕರು ಸರ್ಕಾರಿ ನೌಕರಿಯನ್ನ ಮಾಡಿ ನಿವೃತ್ತರಾಗಿದ್ದಾರೆ. ಮಕ್ಕಳು ಮರಿಮಕ್ಕಳ ಜೊತೆ ಸಮಯವನ್ನು ಕೂಡ ಕಳೀತಾ ಇರುವಂತಹ ವೃದ್ಧರು ಇಂದು ಒಂದೆಡೆ ಸೇರಿದ್ರು. 50 ವರ್ಷಗಳ ನಂತರ ತಾವು ಕಲಿತ ಶಾಲೆಗೆ ಬಂದಿದ್ದ ವೃದ್ಧ ಸ್ನೇಹಿತರು ತಮಗೆ ಕಲಿಸಿ ತಿದ್ದಿ ಬುದ್ಧಿ ಹೇಳಿದ ಶಿಕ್ಷಕರಿಗೆ ಆತ್ಮೀಯವಾಗಿ ಗೌರವಿಸಿ ಸಂಭ್ರಮಿಸಿದ್ದಾರೆ. ಇದರ ಜೊತೆಗೆ 50 ವರ್ಷದ ನಂತರ ಸ್ನೇಹಿತರನ್ನ ಭೇಟಿಯಾಗಿದ್ದು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿ ಖುಷಿಪಟ್ಟಿದ್ದಾರೆ. ತಪೋಬಲದ ಪರಿಣಾಮವಾಗಿ ಸ್ಥಾಪನೆಗೊಂಡಂಥ ಈ ಪವಿತ್ರವಾದಂಥ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ತನ್ನ 75 ವರ್ಷಗಳ ಈವರೆಗಿನ ಈ ಸಂದರ್ಭದಲ್ಲಿ ಅದರ ಜೊತೆಗೆ ಭಾಳ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ 50 ವರ್ಷಗಳ ಹಿಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಇಂಥ ಒಂದು ಭಾವಪೂರ್ವಕವಾದಂಥ ಹೃದಯ ಸ್ಪರ್ಶಿಯಾದಂಥ ಮತ್ತು ಸಂಸ್ಕಾರ ಪೂರ್ಣವಾದಂಥ ಈ ಸಮಾರಂಭವನ್ನು ಅಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಈ ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಜೊತೆಗೆ ಅತ್ಯಂತ ವ್ಯವಸ್ಥಿತವಾಗಿ ಅವರು ಯೋಜಿಸಿಕೊಂಡು ಅದನ್ನು ಕಾರ್ಯರೂಪಗೊಳಿಸುವ ಸಂದರ್ಭದಲ್ಲಿ ಅವರ ಹೆಮ್ಮೆ, ಅವರ ಬೆಳವಣಿಗೆ, ಅವರ ಒಂದು ವ್ಯಕ್ತಿತ್ವದ ಶ್ರೇಷ್ಠತ್ವವನ್ನು ಕಲ್ಪಿಸಿಕೊಂಡು ನಾನು ನಿಜವಾಗಿಯೂ ತುಂಬ ಭಾವುಕನಾಗುತ್ತೇನೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂತಂದರೆ ಶ್ರೀ ಗವಿಮಠದ ಸಮಸ್ತ ಪೀಠಾಧಿಪತಿಗಳ ಅಂತಃಕರಣ ಅನ್ನುವಂಥದ್ದು. ಈ ಸಂಸ್ಥೆ ಚಿರಾಯುವಾಗಿ ಇನ್ನೂ ಅನಂತಾನಂತ ಕಾಲದವರೆಗೂ ಇಂಥ ಶ್ರೇಷ್ಠರನ್ನು ನಾಡಿಗೆ ಕೊಡ್ತಾ ಇರಲಿ. ಇವತ್ತು ಅರ್ಧ ಶತಮಾನಗಳ ನಂತರ ಗವಿಸಿದ್ದೇಶ್ವರ ಪ್ರೌಢಶಾಲೆಯ SLC ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಗುರುನಮನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಶಾಲೆ ಪ್ರತಿ ದಿವಸ ಮಕ್ಕಳ ಕಲರವವನ್ನು ಕಂಡ್ರೆ ಇವತ್ತು ಈ ಶಾಲೆಯ ಮೈದಾನ ಮುದುಕರ ಕಲರವವನ್ನು ಕಾಣ್ತಾ ಇದೆ. ಯಾಕಂದರೆ
60 ವರ್ಷ 70 ವರ್ಷ 80 ವರ್ಷ ಆಗಿರ್ತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲ ಸೇರಿ ಸಂಭ್ರಮಿಸ್ತಕ್ಕಂಥ ಈ ಒಂದು ಸುವರ್ಣ ಸಂಭ್ರಮವನ್ನು ನಾವೆಲ್ಲ ಸಹಪತ್ನಿಕರಾಗಿ ಬಂದಿದ್ದೀವಿ. ಎಷ್ಟೋ ವಿದ್ಯಾರ್ಥಿಗಳು ಅರ್ಧ ಶತಮಾನಗಳ ಕಾಲ ಭೇಟಿಯಾಗಿರಲಿಲ್ಲ, ಪರಸ್ಪರ ಭೇಟಿ ಆಗ್ತಾ ಇದ್ದೀವಿ. ಒಟ್ಟಾರೆ ಈ ಗವಿಸಿದ್ದೇಶ್ವರನ ಪಾದಸ್ಪರ್ಶದಿಂದ ಪವಿತ್ರವಾಗಿರ್ತಕ್ಕಂಥ ಈ ಮಣ್ಣಿನಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಗುರು ನಮನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವೆಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 1974ರಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿಗಳು. ಅಂದ್ರೆ ಇವರೆಲ್ಲ ಎಸ್ಎಸ್ಎಲ್ಸಿ ಮುಗಿಸಿ ಇದೀಗ ಸರಿಸುಮಾರು 50 ವರ್ಷಗಳಾಗಿದೆ. ಅನೇಕರು ಸರ್ಕಾರಿ ನೌಕರಿಯನ್ನ ಮಾಡಿ ನಿವೃತ್ತರಾಗಿದ್ದಾರೆ. ಮಕ್ಕಳು ಮರಿಮಕ್ಕಳ ಜೊತೆ ಸಮಯವನ್ನು ಕೂಡ ಕಳೀತಾ ಇರುವಂತಹ ವೃದ್ಧರು ಇಂದು ಒಂದೆಡೆ ಸೇರಿದ್ರು. 50 ವರ್ಷಗಳ ನಂತರ ತಾವು ಕಲಿತ ಶಾಲೆಗೆ ಬಂದಿದ್ದ ವೃದ್ಧ ಸ್ನೇಹಿತರು ತಮಗೆ ಕಲಿಸಿ ತಿದ್ದಿ ಬುದ್ಧಿ ಹೇಳಿದ ಶಿಕ್ಷಕರಿಗೆ ಆತ್ಮೀಯವಾಗಿ ಗೌರವಿಸಿ ಸಂಭ್ರಮಿಸಿದ್ದಾರೆ. ಇದರ ಜೊತೆಗೆ 50 ವರ್ಷದ ನಂತರ ಸ್ನೇಹಿತರನ್ನ ಭೇಟಿಯಾಗಿದ್ದು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿ ಖುಷಿಪಟ್ಟಿದ್ದಾರೆ. ತಪೋಬಲದ ಪರಿಣಾಮವಾಗಿ ಸ್ಥಾಪನೆಗೊಂಡಂಥ ಈ ಪವಿತ್ರವಾದಂಥ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ತನ್ನ 75 ವರ್ಷಗಳ ಈವರೆಗಿನ ಈ ಸಂದರ್ಭದಲ್ಲಿ ಅದರ ಜೊತೆಗೆ ಭಾಳ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ 50 ವರ್ಷಗಳ ಹಿಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಇಂಥ ಒಂದು ಭಾವಪೂರ್ವಕವಾದಂಥ ಹೃದಯ ಸ್ಪರ್ಶಿಯಾದಂಥ ಮತ್ತು ಸಂಸ್ಕಾರ ಪೂರ್ಣವಾದಂಥ ಈ ಸಮಾರಂಭವನ್ನು ಅಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಈ ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಜೊತೆಗೆ ಅತ್ಯಂತ ವ್ಯವಸ್ಥಿತವಾಗಿ ಅವರು ಯೋಜಿಸಿಕೊಂಡು ಅದನ್ನು ಕಾರ್ಯರೂಪಗೊಳಿಸುವ ಸಂದರ್ಭದಲ್ಲಿ ಅವರ ಹೆಮ್ಮೆ, ಅವರ ಬೆಳವಣಿಗೆ, ಅವರ ಒಂದು ವ್ಯಕ್ತಿತ್ವದ ಶ್ರೇಷ್ಠತ್ವವನ್ನು ಕಲ್ಪಿಸಿಕೊಂಡು ನನಗೆ ನಿಜವಾಗಿಯೂ ತುಂಬ ಭಾವುಕನಾಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂತಂದರೆ ಶ್ರೀ ಗವಿಮಠದ ಸಮಸ್ತ ಪೀಠಾಧಿಪತಿಗಳ ಅಂತಃಕರಣ ಅನ್ನುವಂಥದ್ದು. ಈ ಸಂಸ್ಥೆ ಚಿರಾಯುವಾಗಿ ಇನ್ನೂ ಅನಂತಾನಂತ ಕಾಲದವರೆಗೂ ಇಂಥ ಶ್ರೇಷ್ಠರನ್ನು ನಾಡಿಗೆ ಕೊಡ್ತಾ ಇರಲಿ. ಇವತ್ತು ಅರ್ಧ ಶತಮಾನಗಳ ನಂತರ ಗವಿಸಿದ್ದೇಶ್ವರ ಪ್ರೌಢಶಾಲೆಯ SLC ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಗುರುನಮನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಶಾಲೆ ಪ್ರತಿ ದಿವಸ ಮಕ್ಕಳ ಕಲರವವನ್ನು ಕಂಡ್ರೆ ಇವತ್ತು ಈ ಶಾಲೆಯ ಮೈದಾನ ಮುದುಕರ ಕಲರವವನ್ನು ಕಾಣ್ತಾ ಇದೆ. ಯಾಕಂದರೆ 60 ವರ್ಷ 70 ವರ್ಷ 80 ವರ್ಷ ಆಗಿರ್ತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲ ಸೇರಿ ಸಂಭ್ರಮಿಸ್ತಕ್ಕಂಥ ಈ ಒಂದು ಸುವರ್ಣ ಸಂಭ್ರಮವನ್ನು ನಾವೆಲ್ಲ ಸಹಪತ್ನಿಕರಾಗಿ ಬಂದಿದ್ದೀವಿ. ಎಷ್ಟೋ ವಿದ್ಯಾರ್ಥಿಗಳು ಅರ್ಧ ಶತಮಾನಗಳ ಕಾಲ ಭೇಟಿಯಾಗಿರಲಿಲ್ಲ, ಪರಸ್ಪರ ಭೇಟಿ ಆಗ್ತಾ ಇದ್ದೀವಿ. ಒಟ್ಟಾರೆ ಈ ಗವಿಸಿದ್ದೇಶ್ವರನ ಪಾದಸ್ಪರ್ಶದಿಂದ ಪವಿತ್ರವಾಗಿರ್ತಕ್ಕಂಥ ಈ ಮಣ್ಣಿನಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಗುರು ನಮನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವೆಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 1974ರಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿಗಳು. ಅಂದ್ರೆ ಇವರೆಲ್ಲ ಎಸ್ಎಸ್ಎಲ್ಸಿ ಮುಗಿಸಿ ಇದೀಗ ಸರಿಸುಮಾರು 50 ವರ್ಷಗಳಾಗಿದೆ.